ನೀವ್ಯಾರಾದ್ರೂ ನಂತರನೇ ಸರ್ಕಾರಿ ಶಾಲೆನಲ್ಲಿ ಓದಿದ್ದೀರಾ? ಆವತ್ತು ಕೊರಿಯಾದ ಮೆಟ್ರೋ ಸ್ಟೇಷನ್ ನಲ್ಲಿ ಸೈಕಲ್ ನಲ್ಲಿ ಆಡ್ತಾ ಇರೋ ಮಕ್ಳು ನೋಡಿದಾಗ ನನಗೂ ನನ್ನ ಬಾಲ್ಯ ನೆನಪಾಯ್ತು. ಯಾಕಪ್ಪ ಅಂದ್ರೆ ಈ ಸಲ ಭಾರತಕ್ಕೆ ಬಂದ ನನಗೆ ನನ್ನ ಶಾಲೆ ನೋಡೋ ಮನ್ಸಾಗಿತ್ತು. ಅದಕ್ಕೆ ನಾನು, ನನ್ನಮ್ಮ, ಮಾಯಿ ಮತ್ತೆ ಚಿಕ್ಕಮ್ಮ ಊರಿನ ಪುಟ್ಟ ಹೊಳೆ ದಾಟಿ ಹಸಿರಿನ ಹಾಸಿಗೆಯ ಮಧ್ಯದ ಕಾಲ್ದಾರಿಯಲ್ಲಿ ಪಕ್ಷಿಯ ಹಾರಾಟ, ಸೂರ್ಯನ ಬಿಸಿಲು, ಮರದ ನೆರಳು ಇವುಗಳನ್ನ ನೋಡ್ತಾ ಹಳೆ ನೆನಪುಗಳನ್ನ ಮೆಲಕ್ ಹಾಕ್ತಾ ಸಾಗಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಿಕೆಗೆ. ಕಟ್ಟಡಗಳು ಬದಲಾಗಿರಬಹುದು, ಆದರೆ ನೀಲಿ ಬಟ್ಟೆ ತೊಟ್ಟು ಓದುವ ಮಕ್ಕಳ ಮನಸ್ಸಿನ ಮುಗ್ಧತೆ ಇವತ್ತಿಗೂ ಹಾಗೆ ಇದೆ. ಹಳೆ ವಿದ್ಯಾರ್ಥಿ ಅಂತ ಆಯೋಜಿಸಿದ ಸಭೆಯಲ್ಲಿ ಮೊಬೈಲ್, ಇಂಟರ್ನೆಟ್ ಬಗ್ಗೆ ತಿಳ್ಕೊಂಡಿರುವ ಈಗಿನ ಮಕ್ಕಳು ಇದನ್ನ ಹೇಳೋಕೋಸ್ಕರ ನಾನ್ ಬರೋದನ್ನೇ ಕಾಯ್ತಾ ಇದ್ರು. ನನ್ನಲ್ಲೇ ನನ್ನ ಗುರುತಿಸಿ ಪುಟ್ಟ ಗೌರವನ್ನ ಅವ್ರು ಕೊಟ್ರು, ಹಾಗೆ ನನ್ನ ಶಾಲೆಗೆ ನನ್ನ ಕೈಲಾದ ಕೊಡುಗೆಯನ್ನ ನಾನು ಕೊಟ್ಟೆ. ನನ್ನ ಶಾಲೆಯ ಈಗಿನ ಶಿಕ್ಷಕರನ್ನ ಮಾತಾಡಿಸ್ಕೊಂಡು ಮಕ್ಕಳ ಜೊತೆಗೂ ಶೇಕ್ ಹ್ಯಾಂಡು, ಆಟೋಗ್ರಾಫು ಅಂತ ಕೊಟ್ಕೊಂಡು ಈಗಿನ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಗ್ರಂಥಾಲಯ, ಇಂಗ್ಲಿಷ್ ಮೀಡಿಯಂ, ಕಂಪ್ಯೂಟರ್ ಕ್ಲಾಸ್, ನಲಿಕಲಿ ಈ ತರಹದ ಎಷ್ಟೇ ಫೆಸಿಲಿಟೀಸ್ ಗಳಿದ್ರು ಇದನ್ನೆಲ್ಲ ನೋಡಿ ಆಡಿ ಕಲಿಯೋಕೆ ಶಾಲೆಯಲ್ಲಿ ಮಕ್ಕಳಿಲ್ಲ ಅನ್ನೋದೇ ವಿಪರ್ಯಾಸ. ಬಿಸಿ ಊಟದ ಜೊತೆಗೆ ಮಕ್ಕಳಿಗೆ ಚಿಕ್ಕಿ ಮತ್ತೆ ಮೊಟ್ಟೆ ವ್ಯವಸ್ಥೆ ಕೂಡ ಇದೆ. ಕೊಟ್ಟಿರೋ ಮೊಟ್ಟೆಯನ್ನು ಒಂದೇ ಬಾಯಿಗೆ ಗುಳುಮ್ ಅಂತ ತಿನ್ನೋ ಚಾಣಾಕ್ಷರು ಇದ್ದಾರೆ. ಆದರೆ ಅರ್ಧ ಆಗಿರುವ ಕಟ್ಟಡಗಳನ್ನ ಪೂರ್ತಿ ಮಾಡೋಕೆ, ಶಾಲಾ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಮಾಡೋಕೆ, ಇನ್ನಷ್ಟು ಮಕ್ಕಳು ಸರ್ಕಾರಿ ಶಾಲೆ ಕಡೆಗೆ ಒಲವು ತೋರಿಸಬೇಕು ಅನ್ನೋದಕ್ಕೆ ಶಾಲೆಯವರು ದಾನಿಗಳ ಮೊರೆ ಹೋಗ್ತಾ ಇದ್ದಾರೆ. ಶಾಲೆ ಉಳಿಬೇಕಂದ್ರೆ ಮಕ್ಕಳು ಬರ್ಬೇಕು ಅಂದ್ರೆ ಶಾಲೆ ಚೆನ್ನಾಗಿರ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನೀವೆಲ್ರೂ ನೀವು ಓದಿರೋ ಶಾಲೆನ ನೆನೆಬೇಕು. ನಿಮ್ ಶಾಲೆ ಹೆಸರನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅಲ್ಲಿ ತನಕ